ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಾನು ವರಮಹಾಲಕ್ಷ್ಮಿ ಕಳಶಕ್ಕೆ ಬ್ಲೌಸ್ ಪೀಸಿಂದ ಯಾವ ಥರ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಪದ್ಮಾಸನದಲ್ಲಿ ಕೂತಿರೋ ಲಕ್ಷ್ಮಿಗೆ ಯಾವ ಥರ ಬ್ಲೌಸ್ ಪೀಸಲ್ಲಿ ಸೀರೆ ಉಡಿಸೋದು ಅಂತ. ಇಲ್ಲಿ ನಾನು ಮೊದಲಿಗೆ 2 ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಸೊ ನಾನು 2 ಬ್ಲೌಸ್ ಪೀಸ್ನ ಈ ಥರ ಸ್ಮಾಲ್ ಸೈಜಲ್ಲಿ ಫ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಮಾಡ್ಕೊಂಡಿದ್ದೀನಿ ನೋಡಿ, ಅದೇ ಥರ ಲಾಸ್ಟ್ ವಿಡಿಯೋ ಮೆಥಡ್ ಬೇರೆ ಥರ ಇದೆ. ಸೊ ಈ ವಿಡಿಯೋನಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ. ನೆರಿಗೆ ತೆಗೆಯೋದು ಇದು ಕೂಡ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ಬ್ಲೌಸ್ದು ಅಗಲ ಏನಿರುತ್ತೆ ಆ ಅಗಲದಿಂದ ನಾವು ನೆರಿಗೆನ ತಗೊಳ್ಬೇಕಾಗತ್ತೆ. ಸೊ ಈ ಥರ 2 ಬ್ಲೌಸ್ ಪೀಸ್ನ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ ಸೈಡ್ ಈ ಸೈಡ್ ಒಂದು ಸೇಫ್ಟಿ ಪಿನ್ನಿಂದ ಪಿನ್ ಮಾಡ್ಕೊಳ್ಳೋದ್ರಿಂದ ನೆರಿಗೆ ಕೂಡ ಜಾರೋದಿಲ್ಲ. ಸೊ ಸೇಫ್ಟಿಯಾಗಿರುತ್ತೆ, ಉಡಿಸ್ಬೇಕಾದ್ರೆ ಈಸಿ ಆಗುತ್ತೆ. ಇಲ್ಲಿ ನಾನು 2 ಚೊಂಬನ್ನ ತೊಗೊಂಡಿದ್ದೀನಿ ಕಳಶಕ್ಕೆ. ಸೊ ಸ್ಟೀಲ್ ತೊಗೊಂಡಿದ್ದೀನಿ, ಇಗ್ನೋರ್ ಮಾಡಿ. ನಿಮ್ಮಲ್ಲಿ ಏನು ಅವೈಲೇಬಿಲಿಟಿ ಇರುತ್ತೆ ಅದನ್ನು ತೊಗೊಳ್ಳಿ. ಸೊ ಇಲ್ಲಿ ನಾನು ಮೊದಲನೇ ಕಳಶದ ಚೊಂಬೆಗೆ ಫಸ್ಟ್ ಏನು ನಾನು ನೆರಿಗೆ ತೆಗೆದಿಟ್ಕೊಂಡಿದ್ದೆ ಬ್ಲೌಸ್ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಹಿಂದೆಗಡೆಯಿಂದ ಸೇರಿಸಿ ಮುಂದೆಗಡೆಯಿಂದ ಒಂದು ಸೇಫ್ಟಿ ಪಿನ್ ಹಾಕಿ ನೆರಿಗೆನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಕೊಳ್ಳಿ ಯಾವ ಥರ ಬೇಕಾಗುತ್ತೆ. ಅಗಲ ಬೇಕಂದರೆ ಅಗಲ ಕೂಡ ಮಾಡ್ಕೊಬೋದು. ಇಲ್ಲಿ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ನೆರಿಗೆ ಎಲ್ಲ ತೊಗೊಂಡ್ಮೇಲೆ ಲಾಸ್ಟ್ ನೆರಿಗೆ ಏನಿರುತ್ತೆ ಅದನ್ನು ಹಿಂದೆಗಡೆ ಸುತ್ತಿರ್ತೀವಲ್ಲ ಆ ಬಟ್ಟೆಗೆ ಒಂದು ಸೇಫ್ಟಿ ಪಿನ್ನಿಂದ ಪಿನ್ ಮಾಡ್ಕೊಬೇಕಾಗತ್ತೆ. ಸೊ ಇದು ಪದ್ಮಾಸನದು ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಇದೇ ಥರ ಉಡಿಸ್ಬೇಕಾಗತ್ತೆ. ಸೊ ಅದಾದಮೇಲೆ ಇನ್ನೊಂದು ಬ್ಲೌಸ್ ಪೀಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ನಾನು ಸೆರಗು ಥರ ಹಾಕ್ಕೊಳ್ತಾ ಇದ್ದೀನಿ. ಬಟ್ ತುಂಬ ಈಸಿ ಮೆಥಡಲ್ಲಿ ಉಡಿಸ್ಬೋದು. ಒಂದು 2-3 ನಿಮಿಷದಲ್ಲಿ ಲಕ್ಷ್ಮಿಗೆ ಬ್ಲೌಸ್ ಪೀಸಲ್ಲಿ ನಾರ್ಮಲಾಗಿ ನೀವು ಸೀರೆಗೆ ಅಂದರೆ ಚೊಂಬು ಅಂದರೆ ಬಿಂದಿಗೆ ಇಡ್ತೀರಾ, ಇದು ಚೊಂಬಲ್ಲಿ ಉಡಿಸೋ ಅಂಥದ್ದು. ಸೊ ಮೇಲೆ ನೆರಿಗೆ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲೊಂದು ನಾನು ಡಾಬ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದು ಹ್ಯಾಂಡ್ ಫಿಕ್ಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಪುಟ್ಟದಾಗಿ ಕಾಣುತ್ತೆ, ಪುಟ್ಟ ಗೌರಿ ಥರ ಇರ್ತಾರೆ. ಬಟ್ ಇದಕ್ಕೂ ಹ್ಯಾಂಡ್ ಫಿಕ್ಸ್ ಮಾಡೋದು ತುಂಬಾ ಈಸಿ. ಹ್ಯಾಂಡ್ ಹಾಕೊಳ್ಳೋದ್ರಿಂದ ಲಕ್ಷ್ಮಿ ತುಂಬ ಕಳಕಳಿಯಾಗಿ ಕಾಣಿಸ್ತಾರೆ. ಸೊ ಅದಾದಮೇಲೆ ಏನು ಜುವೆಲ್ಸ್ ಇರುತ್ತೆ ಅವೈಲೇಬಿಲಿಟಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಕಡೆ ಹ್ಯಾಂಡ್ ಫಿಕ್ಸ್ ಆಯಿತು, ಜುವೆಲ್ಸ್ ಹಾಕಿದ್ದಾಯಿತು. ಇಲ್ಲಿ ಒಂದು ನ್ಯೂಸ್ ಪೇಪರ್ ಬೌಲ್ ಥರ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಇಲ್ಲಿ ಕಾಲು ಹತ್ರ ಬರೋ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅಲ್ಲೂ ಕೂಡ 1-2 ಸೇಫ್ಟಿ ಪಿನ್ನಿಂದ ಟಕ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ಯಾವ ಥರ ಪದ್ಮಾಸನದಲ್ಲಿ ಕೂತ್ಕೊಂಡಿರೋ ಥರ ಲಕ್ಷ್ಮಿ ಕಾಣಿಸ್ತಾರೆ. ಸೊ ಈ ಟೈಮಲ್ಲಿ ನೀವು ನೆರಿಗೆನ ಅಡ್ಜಸ್ಟ್ ಮಾಡ್ಕೊಬೋದು ಮುಂದೆಗಡೆ. ಸೊ ಇದು ಕಂಪ್ಲೀಟಾಗಿ ಇವಾಗ ರೆಡಿ ಆಯಿತು. ಸೊ ಫೈನಲ್ ಆಗಿ ಮುಖವಾಡ ಮತ್ತು ಕೆಲವೊಂದು ಏನಾದರೂ ನಿಮಗೆ ಆರ್ಟಿಫಿಷಿಯಲ್ದು ರೆಡಿ ಮಾಡೋದಿದ್ರೆ ಇಟ್ಕೋಬೋದು. ಸೊ ನೋಡಿ ಯಾವ ಥರ ಲಕ್ಷ್ಮಿ ಪದ್ಮಾಸನದಲ್ಲಿ ಕೂತ್ಕೊಂಡಿರೋ ಥರ ಕಾಣಿಸುತ್ತೆ. ಸೊ ನಾನು ಲಾಸ್ಟಿಗೆ ಇದಕ್ಕೆ ಒಂದು ಜಡೆ ಕೂಡ ಹಾಕ್ಕೊಂಡಿದ್ದೀನಿ, ಅದ್ರ ಪಿಕ್ಚರ್ ಕೂಡ ನೋಡಿ ಯಾವ ಥರ ಕಾಣಿಸುತ್ತೆ.